ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಎಷ್ಟು ಜನನ ಅರೆಸ್ಟ್ ಮಾಡಿದ್ರಿ ದೇಶದ್ರೋಹಿಗಳನ್ನ? ಖಂಡಿತ ಮಾಡ್ತೀವಿ. ಯಾರು ಬಿಡ್ತಕ್ಕಂತ ಮಾತೇ ಇಲ್ಲ. ಕ್ಲಾಪ್ಸ್ ಹೊಡಿಬೇಕು ನಿಮ್ಗೆ. ಕ್ಲಾಪ್ಸ್ ಹೊಡಿಬೇಕು. ಕ್ಲಾಪ್ಸ್ ಹೊಡಿಬೇಕು. ಅಲ್ಲರಿ ಇಷ್ಟೊತ್ತನ ನಿಮ್ಮನ್ನ ಹಿಡ್ಕೊಂಡಿರೋದೇನು? ದೇಶದ್ರೋಹಿಗಳು ಅಂತೇಳಿ ಬಂದು ಟಿವಿ ಭಾಷಣಗಳಲ್ಲಿ ಟಿವಿ ಡಿಬೇಟ್ಗಳಲ್ಲಿ ಭಾಷಣ ಹೊಡಿತಿದ್ರು. ಒಂದ್ ನಿಮಿಷ ಅಯ್ಯೋ ಒಂದ್ ನಿಮಿಷ ಆಯ್ತು. ಅಭಿಜಿತ್ ಜಿಪ್ಕೆ ಅಂತ ಅಯ್ಯೋ ದಿಲೀಪ್ ಹೌದು ಒಂದು ಪೇಜ್ ಕ್ರಿಯೇಟ್ ಈ ದೇಶಕ್ಕೆ ಬರ್ತಾನೆ ಎಲ್ಲಾ ಕಡೆ ದಿಲೀಪ್ ಹೌದು ರೀ. ಶಶಿಧರ್ ಹೌದು ಈ ದೇಶಕ್ಕೆ ಕೂತ್ಕೊಂಡು ಪೇಜ್ ಕ್ರಿಯೇಟ್ ಮಾಡಂದ್ರಿ ಅವನಿಗೆ. ದಿಲೀಪ್ ಅವರೇ ಇದು ಕಂಪ್ಲೀಟ್ ಪ್ರೊಪಗಂಡಾ, ಪೊಲಿಟಿಕಲ್ ಆಕ್ಟ್. ಇಟ್ಸ್ ಪೊಲಿಟಿಕಲ್ ಆಕ್ಟ್. ಹೌದು ಐ ಅಂಡರ್ಸ್. ದಿಲೀಪ್ ಅವರು ಯಾರು ಅಭಿಜಿತ್ ಜಿಪ್ಕೆ ಅವ್ರು ಸರಿ ಇಲ್ಲ, ಅವ್ರು ದೇಶದ್ರೋಹಿ. ಇವತ್ತು ಅಲ್ಲಿ ಹೋರಾಟ ಮಾಡ್ತಾ ಇರೋರಲ್ಲಿ ಬಹಳಷ್ಟು ಜನ ದೇಶದ್ರೋಹಿಗಳು ಅಲ್ಲಿ ಇದ್ದಾರೆ. ಒಂದ್ ನಿಮಿಷ ನನಗಂತೇಳಿ ವಿದ್ಯಾರ್ಥಿಗಳಿಲ್ಲ ಅಂತ ವಿದ್ಯಾರ್ಥಿಗಳಿದ್ದಾರೆ. ಅದೇ ಅಲ್ಲ ಸರ್, ದೇಶದ್ರೋಹಿ. ಮೊನ್ನೆ ಅಷ್ಟು ದೊಡ್ಡ ಪೊಲೀಸ್ ಫೋರ್ಸ್ ಬಂತು, ಅವ್ರನ್ನ ತಡೆದ್ರು ಹೊಡೆದ್ರು. ಆ ದೇಶದ್ರೋಹಿಗಳನ್ನ ಯಾಕೆ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡ್ತಕ್ಕಂತ ಕೆಲಸವನ್ನ ಮಾಡ್ತೀವಿ. ಯಾಕೆ ಅಲ್ಲೇ ಇದಾರಲ್ಲ, ಹೋಗಿ ಅರೆಸ್ಟ್ ಮಾಡ್ರಿ. ಅದಕ್ಕೋಸ್ಕರನೇ ಅಲ್ಲ ಅವ್ರು ಹೋಗಿ ಹೊಡೆಯಕ್ಕಾಗತ್ತೆ, ಅವ್ರನ್ನ ಅರೆಸ್ಟ್ ಮಾಡಕ್ಕಾಗಲ್ಲ. ದಿಲೀಪ್ ಅವರೇ ಅದು ಬಿಡ್ರಿ, ಅವೆಲ್ಲ ಭಾಷಣ ಬಿಡ್ರಿ. ವೆರಿ ಸಿಂಪಲ್. ನೀವು ಹೋದ್ರಿ, ಅಲ್ಲಿರೋರ್ನ ಹೊಡೆದ್ರಿ, ಅಲ್ಲಿರೋ ದೇಶದ್ರೋಹಿಗಳನ್ನ ಯಾಕೆ ಎತ್ತಾಕೊಂಡು ಹೋಗಿಲ್ಲ? ಅಲ್ಲೇ ಇದಾರಲ್ಲ ಅವರು, ಎಲ್ಲೂ ಓಡೋಗಿಲ್ಲ. ಯಾಕೆ ಎತ್ತಾಕೊಂಡು ಹೋಗಿಲ್ಲ? ಯಾರು ಬಿಡೋದಿಲ್ಲ. ಯಾವ ಅರುಂಧತಿ ಏನ್ ಹೇಳಿಕೆ ಕೊಟ್ರು, ಯಾವ ಪ್ರಕಾಶ್ ರಾಜ್ ಏನ್ ಹೇಳಿಕೆ ಕೊಟ್ರು, ಎಲ್ಲರೂ ಈ ದೇಶದ ಜನತೆ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಏನಾದ್ರೂ ಇದರಿಂದ ಕಪ್ಪು ಚುಕ್ಕೆ ತರಬೇಕು ಅಂತ ಭ್ರಮೆ. ಪೊಲೀಸರು ಅಲ್ಲೇ ಇದ್ದಾರೆ ಸ್ವಾಮಿ, ಅಲ್ಲೇ ಇದ್ದಾರೆ ಈಗಲೂ ಪೊಲೀಸರು. ಒಂದ್ ನಿಮಿಷ, ಈಗಲೂ ಪೊಲೀಸರು ಅಲ್ಲೇ ಇದ್ದಾರೆ. ನೀವು ಬಿಡಿ, ನರೇಂದ್ರ ಮೋದಿ ಎಲ್ಲಿಂದ ಬಂದ್ರು? ಯಾಕೆ ಅವ್ರನ್ನ ತೆಗೆದ್ರಿ? ಅವ್ರನ್ನ ಯಾಕೆ ತೆಗೆದ್ರಿ? ಪೊಲೀಸರು ದೌರ್ಜನ್ಯದಲ್ಲಿ ನರೇಂದ್ರ ಮೋದಿ ಅವ್ರ ಪಾತ್ರ ಇದೆಯಾ? ಮೋಸ ಮಾಡಲ್ಲ ಅಂತಕ್ಕಂಥ ನಂಬಿಕೆ ಇಡೀ ದೇಶಕ್ಕಿದೆ. ಇದನ್ನ ಸರಿಪಡಿಸ್ತಕ್ಕಂಥ ಕೆಲಸ ಕೆಲವೇ ದಿನಗಳಾಗುತ್ತೆ. ಯಾರ್ಯಾರು ಇದರಿಂದ ಇದ್ದಾರೋ ಯಾರು ಬಿಡ್ತಕ್ಕಂಥ ಮಾತೇ ಇಲ್ಲ. ದಿಲೀಪ್ ಅವರೇ, ಯಾಕೆ ಒಂದ್ ಮಾತು ಎತ್ತೀರಿ, ಅದನ್ನ ಬಿಡ್ತೀರಿ, ಇನ್ನೊಂದು ಮತ್ತೊಂದು ಹೋಗ್ತೀರಿ. ಅಲ್ಲರಿ ಅರೆಸ್ಟ್ ಮಾಡ್ರಿ ಅಂದ್ರೆ ಅರುಂಧತಿ ಅಂತೀರಿ, ಅರೆಸ್ಟ್ ಮಾಡ್ರಿ ಅಂದ್ರೆ ಪ್ರಕಾಶ್. ಇಡೀ ಸೇನೆಯನ್ನ ನುಗ್ಗಿಸಿ ಹೊಡ್ಸಕ್ ಬರುತ್ತೆ ಅಲ್ಲಿರುವಂತ. ಆಡಿಯೋ ಮ್ಯೂಟ್ ಮಾಡ್ರಿ, ಇವ್ರು ಬಾಳ ಬಿಟ್ಟಿನಿ ನಾನು. ಮತ್ತೆ ಬಿಜೆಪಿ ಅವ್ರಿಗೆ ಬಿಟ್ಟಿಲ್ಲ ಅನ್ಬೇಡ್ರಿ. ನೋಡ್ತಿದ್ದೀರಲ್ಲ, ರೆಕಾರ್ಡ್ ಮಾಡ್ಕೊಳ್ಳಿ ಒಂದ್ ನಿಮಿಷ. ಹೌದು, ಅಲ್ಲಿ ದೇಶದ್ರೋಹಿಗಳು ಇದ್ದಾರೆ. ಅಲ್ಲಿ ಅವನು ಅಭಿಜಿತ್ ಜಿಪ್ಕೆನು ಸರಿ ಇಲ್ಲ. ಲೆಟ್ ಮಿ ಫಿನಿಶ್. ಸರಿ ಇಲ್ಲ. ನೀವು ಸೇನೆ ನುಗ್ಗಿಸಿದ್ರಿ, ಹೊಡೆಸಿದ್ರಿ, ಈಗಲೂ ಸೇನೆ ಅಲ್ಲೇ ಇದೆ. ಆದರೂ ದೀಪ್ಕೆನ ಅರೆಸ್ಟ್ ಮಾಡಲ್ಲ. ಆದರೂ ಆ ದೇಶದ್ರೋಹಿಗಳನ್ನು ಕಂಡು ಹಿಡಿದು ನೀವು ಸೇನೆ ನುಗ್ಸೋಕ್ಕಾಗುತ್ತೆ. ನಿಮಗೆ ಇಂಟೆಲಿಜೆನ್ಸ್ ಮಾಹಿತಿ ಅಮೇರಿಕಾದಿಂದ, ಚೈನಾದಿಂದ ಎಲ್ಲ ಕಡೆಯಿಂದ ಬರುತ್ತೆ. ಆದರೆ ಆ ಗುಂಪಲ್ಲಿರುವಂಥ ದೇಶದ್ರೋಹಿಗಳು ಇವರೇ ಅಂತ ಗೊತ್ತಿದ್ರು ನೀವು ಅವ್ರನ್ನ ಅರೆಸ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ? ಇದು ಭಾಷಣಕ್ಕಷ್ಟೇನಾ? ಭಾಷಣ ಹೌದು ಹೌದು, ಹಿಡೀರಿ ಅವ್ರನ್ನ. ಯಾಕೆ ಹಿಡಿದಿಲ್ಲ? ಹೌದು, ಸೇನೆನೇ ಇದೆ, ಅವ್ರು ಪೊಲೀಸರು ಹಿಡೀರಿ, ಹೋಗ್ರಿ, ಹಿಡೀರಿ, ಅರೆಸ್ಟ್ ಮಾಡ್ರಿ. ಅರೆಸ್ಟ್ ಮಾಡದ ಹೊರತು ಬಂದು ಭಾಷಣ ಹೊಡಿಬೇಡಿ. ನೀವು ಅರೆಸ್ಟ್ ಮಾಡಿ ನಿಮಗೆ ಇಷ್ಟ ಇರೋ ಬೇಡ, ಹಿಡಿದು ಒಳಗ ಹಾಕ್ರಿ. ಎಷ್ಟು ಜನ ನೋಡ್ತಾರೆ? ಈಗ ಎಷ್ಟು ಜನನ ನೀವು ದೇಶದ್ರೋಹಿಗಳನ್ನ ಕಂಡುಹಿಡಿದಿದ್ದೀರಿ? ಸುಮ್ನೆ ಇರ್ರಿ. ಅದಲ್ಲ ದೇಶದ್ರೋಹಿಗಳು ಬೇರೆ. ಅಭಿಜಿತ್ ಜಿಪ್ಕೆನ ಒದ್ದು ಒಳಗೆ ಹಾಕಿ ಆಮೇಲೆ ಮಾತಾಡ್ರಿ, ಅವ ಸರಿ ಇಲ್ಲ ಅಂತ ಒಪ್ಕೋತೀವಿ. ಒಂದು ದೇಶದ್ರೋಹಿಗಳು ಯಾರ್ಯಾರು ತುಕಡೆ ಗ್ಯಾಂಗ್ ಇದೆ, ಅವ್ರಿದ್ದಾರೆ, ಇವ್ರಿದ್ದಾರೆ, ಏನೇನೋ ಕೂಗಿದ್ದಾರೆ, ಅವ್ರನ್ನ ಒದ್ದು ಒಳಗೆ ಹಾಕಿರಿ, ತೋರಿಸ್ರಿ. ನಿಮ್ಗೆ ಇಷ್ಟ ಆಗೋ ಮೀಡಿಯಾದಲ್ಲಿ ಫೋಟೋ ಹಾಕ್ರಿ, ಇವ ದೇಶದ್ರೋಹಿ ಅಂತ ತೋರಿಸಿ. ಆಮೇಲೆ ಬಂದು ನೀವು ಇಲ್ಲಿ ಮಾತಾಡಿದ್ರೆ ಹೌದಪ್ಪ ಸರಿ ಅನ್ನೋದು. ಇಲ್ಲಿ ಭಾಷಣ ಹೊಡೆಯೋದಂತೆ, ಅಲ್ಲಿ ಹುಡುಗರ ಜೊತೆ ಹೋಗಿ ಮಾತಾಡೋದಂತೆ. ಏನ್ರಿ ನಿಮ್ದು ಬಟಾ ಬೈಲು? ನೀವು ಬಟಾ ಬೈಲು ಮುಗೀತು ನಿಮ್ದು. ವಿದ್ಯಾರ್ಥಿಗಳ ಜೊತೆ ಕೂತ್ಕೊಂಡು ಮಾತನಾಡಲಿಕ್ಕೆ ಶಾಂತಿಯುತವಾದ ಮಾತುಕತೆ ನಾವು ರೆಡಿ ಇದ್ದೀವಿ. ಆದ್ರೆ ಇವ್ರ ಜೊತೆ ಸೇರ್ಕೊಂಡಿರ್ತಕ್ಕಂಥ ವಿರೋಧ ಪಕ್ಷಗಳನ್ನ ಬಿಟ್ಟು ಬರಲಿ ವಿದ್ಯಾರ್ಥಿಗಳು. ನಾವು ಅವರಿಗೆ ಗೌರವ ಕೊಡಲು ರೆಡಿ ಇದ್ದೀವಿ. ರಾಜಕೀಯ ಪಾಲಿಟಿಕ್ಸ್ ನಿಮಗೆ ಬುದ್ಧಿ ಬರಲ್ಲ ಸ್ವಾಮಿ, ನಿಮಗೆ ಬುದ್ಧಿ ಬರಲ್ಲ ನೋಡಿ. ರಾಜಕೀಯ ಏನು ಸಾವಾಗಿದ್ಯೋ, ಅದಕ್ಕೆ ಅವರು ಸಾವಾಗಿದ್ಯೋ ಆಗಬಾರ್ದಾಯ್ತು ಆಗಿದೆ.
ರಾಜೀನಾಮೆ ಕೊಟ್ಟ ತಕ್ಷಣ ಜಂಜಿಗಳು ಸರಿಪಡಿಸ್ಲಿಕ್ಕಾಗಲ್ಲ. ನಂಬ್ತಿಲ್ಲ. ಇದಕ್ಕೆ ನಂಬ್ತಿಲ್ಲ. ನೋಡ್ತಾ ಇರಿ ನಿಮ್ ಕಾದಿದೆ, ನೀವು ಹಿಂಗೆ ಮಾತಾಡ್ತಾ ಇರಿ. ಜಂಜಿಗಳು ನೀವು ಬಹಳ ಇದೇ- ಸೂಕ್ಷ್ಮವಾಗಿ ಇದೇ ಗಮನಿಸ್ತಾ line- ಇದ್ದಾರೆ. ಇದೇ ಅಲ್ಲಿ line ಯಾವ ಅಲ್ಲಿ ಜಂಜಿಗಳಿದ್ದಾರೆ ಅಂತದ್ದು ಸೂಕ್ಷ್ಮವಾಗಿ ಗಮನಿಸ್ತಾ ಇದೇ ಇದ್ದಾರೆ. line ಮಾತಾಡ್ತಾ ಇರಿ. ಸತ್ಯ ನಿಮ್ಮದೇ ಮೀಡಿಯಾದಲ್ಲಿ ಮುಂದೆ ಒಂದು ದಿವಸ ತೋರಿಸ್ತೀರಿ. ಗೊತ್ತಿದೆ ಜನಕ್ಕೆ ಗೊತ್ತಾಗಿ ನಿಮ್ ಸತ್ಯಗಳು ಯಾರು ನೀವೇ ನಂಬ್ತಿಲ್ಲ. ತೋರಿಸ್ತೀರಿ ಮೇಡಮ್, ನಿಮ್ ಸತ್ಯ ನಿಮ್ಗೆ ಸತ್ಯಗಳು ಗೊತ್ತಾಗುತ್ತೆ. ನಿಮ್ ಸತ್ಯಗಳು ಬೆತ್ತಲಾಗಿವೆ ಎಲ್ಲರ ಮುಂದೆ. ಶಶಿಧರ್ ಆರಾಧ್ಯ ಜಾರ್ಖಂಡ್ ನಲ್ಲಿ ಬಿಜೆಪಿ ಘಟಕ ಜಾರ್ಖಂಡ್ ನಲ್ಲಿ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡಿ ಪ್ರೊಟೆಸ್ಟ್ ಮಾಡಿದೆ. ಅವರು ನಿಜವಾದ ದೇಶಭಕ್ತರು ಅನ್ಸುತ್ತೆ, ಅದಕ್ಕೋಸ್ಕರ ಇದು ಬಿಜೆಪಿ ಘಟಕ ಅದೇ ನಿಜವಾದ ಯಾವ ವಿದ್ಯಾರ್ಥಿಗಳನ್ನ ಇವರು ರಾಜಕೀಯ ಬಿಟ್ಟು ಬರಬೇಕು, ಯಾವ ವಿದ್ಯಾರ್ಥಿಗಳು ಆ ಒಂದು ದೀಪಿಕೆಯ ಮಾತು ಕೇಳಿ ಬಂದಿದ್ದಾರೆ, ದೇಶದ್ರೋಹಿಯ ಮಾತುಗಳನ್ನ ಕೇಳಿ ಅದೇ ದೇಶದ್ರೋಹಿಗಳನ್ನ ಬೆಂಬಲಿಸಿ ಜಾರ್ಖಂಡ್ ನ ಬಿಜೆಪಿ ಘಟಕ ಪ್ರತಿಭಟಿಸಿದೆ. ನಾವು ವೆಲ್ಕಮ್ ಮಾಡ್ತೀವಿ. ಅವರು ನಿಜವಾದ ದೇಶಭಕ್ತರು ಅವರೇ ಅನ್ಸುತ್ತೆ. ಈಗ ವಕ್ತಾರರು ಪದೇ ಸಾಕಷ್ಟು ಆಗ್ಲೇ 3-4 ದಿನದಿಂದ ಇದು ನಡೀತಾನೆ ಇದೆ. ಅವ್ರು ಅದನ್ನೇ ಹೇಳ್ತಾ ಇದ್ದಾರೆ, ದೇಶದ್ರೋಹಿಗಳು ಅಂತಾನೆ ಹೇಳ್ತಾ ಇದ್ದಾರೆ. ಅವರು ಶಶಿಧರ್ ಆರಾಧ್ಯ ಅವರೇ ನಾಳೆ ಗೃಹ ಸಚಿವರು ಇದಾರಲ್ಲ, ಈಸ್ ದ ಬೆಸ್ಟ್ ಪರ್ಸನ್ ಬಿಕಾಸ್ ಲಾ ಅಂಡ್ ಆರ್ಡರ್ ಅವ್ರ ಕೈಯಲ್ಲಿದೆ. ಯಾವ ದೇಶದ್ರೋಹಿನೂ ನಮ್ಮ ದೇಶದ ಸಾರ್ವಭೌಮತ್ವ ಅಖಂಡತ್ವಕ್ಕೆ ಧಕ್ಕೆ ತರಬಾರ್ದು. ಅವ್ನು ಯಾರೇ ಆಗಿರ್ಬೋದು, ದೀಪಿಕೆ ಆಗಿರ್ಬೋದು, ಒಂದ್ ನಿಮಿಷ ಯಾರೇ ಆಗಿರ್ಬೋದು. ಈಗ ದಿಲೀಪ್ ಕುಣಿಗಲ್ಲೋ ಅಥವಾ ಉತ್ಕರ್ಷೋ ಅಥವಾ ಇವ್ರು ಬಿಜೆಪಿ ವಕ್ತಾರರು ಬಂದ್ಬಿಟ್ಟು ಇವಾಗ ಏನ್ ಭಾಷಣ ಹೊಡಿತಾ ಇದಾರಲ್ಲ, ದಿ ಸೇಮ್ ಲೈನ್ ನಾಳೆ ಅಮಿತ್ ಶಾ ಅವರು ಬಂದು ದೇಶದ ಜನರ ಮುಂದೆ ಹೇಳ್ಬೇಕು, ವಿದ್ಯಾರ್ಥಿಗಳಲ್ಲಿ ದೇಶದ್ರೋಹಿಗಳು ಕೂಡ ಇದ್ದಾರೆ, ನೀವು ಎಚ್ಚರಿಕೆಯಿಂದ ಇರಿ. ದೇಶದ್ರೋಹಿಗಳಿದ್ದಾರೆ, ಚುನ್ಕೆ ಮಾರುಂಗ ಅಂತ ಹೇಳ್ಬೇಕು ಅವ್ರು. ಅವ್ರು ಮಾತಾಡಿ, ಈ ದೇಶದ ಗೃಹ ಸಚಿವರು ಮಾತಾಡಿದ್ರೆ ಹೌದಪ್ಪ ಕರೆಕ್ಟ್, ಗೃಹ ಸಚಿವರು ಹೇಳಿದ್ದಾರೆ. ಒಂದ್ ನಿಮಿಷ, ನರೇಂದ್ರ ಮೋದಿ ಅವರು ಹೇಳಿಲ್ಲ ದೇಶದ್ರೋಹಿಗಳಂತ. ರಾಜಕೀಯ ಮಾಡಬೇಡಿ. ಒಂದ್ ನಿಮಿಷ, ದೇಶದ್ರೋಹಿಗಳಂತ ನರೇಂದ್ರ ಮೋದಿ ಅವರು ನೀವ್ ಅನ್ಕೊಂಡ್ರೆ ನರೇಂದ್ರ ಮೋದಿ ಅವ್ರನ್ನ ಬಾಯಿಗೆ ಬಂದಂಗ್ ಮಾತಾಡಕ್ಕೆ, ನೀವ್ ಅನ್ಕೊಂಡ್ರೆ ನರೇಂದ್ರ ಮೋದಿ ಅವ್ರನ್ನ ಬಾಯಿಗೆ ಬಂದಂಗ್ ಮಾತಾಡಕ್ಕೆ ನರೇಂದ್ರ ಮೋದಿ ಅವರು ಯಾವುದೇ ಅಥೆಂಟಿಕ್ ನರೇಂದ್ರ ಮೋದಿ ಅಫ್ಘಾನಿಸ್ತಾನ ಫ್ಲಾಗ್ ನಡ್ಡಾ ಹೇಳಿ, ಯಾವ ನಡ್ಡಾ ಹೋಗಿ ಮಾತಾಡ್ತಿದ್ದಾರೆ, ಯಾವ ಜಿತೇಂದ್ರ ಸಿಂಗ್ ಹೋಗಿ ಮಾತಾಡ್ತಾ ಇದ್ದಾರೆ, ಯಾವ ಅಮಿತ್ ಶಾ ಅವ್ರು ಕರೆದು ಎಲ್ಲಾರನ್ನೂ ಕೂರಿಸಿ ಮಾತಾಡ್ತಾ ಇದ್ದಾರೆ. ಹೇಳಿ ಅವ್ರ ದೇಶದ್ರೋಹಿಗಳ್ರಿ, ಬಹಳ ಜನ ದೇಶದ್ರೋಹಿಗಳಿದ್ದಾರೆ. ಅವ್ನ್ ದೀಪಿಕೆನೂ ಸರಿ ಇಲ್ಲ, ಅವ ಒಬ್ಬ ದೇಶದ್ರೋಹಿ ಅಂತ ಹೇಳ್ಬಿಡ್ಲಿ ಅಲ್ಲ, ನಿಮ್ಮಂಗೆ ಹೇಳಿ. ಅವ್ರು ನೀವು ಬಂದಿಲ್ಲಿ ಬಡ್ಕೋತಿದ್ರು ಕರೆಕ್ಟ್.